ಭ್ರಷ್ಟಾಚಾರ ಸೃಷ್ಟಿ ಮಾಡ್ತಾವ್ರೆ ಕಾಂಗ್ರೆಸ್. ಸುಳ್ಳು ಆಶ್ವಾಸನೆ ಕೊಟ್ಟು ಜನಕ್ಕೆ ಮೋಸ ಮಾಡವ್ರೆ. ಇದೇ ಬನ್ನಿ ರಾಮನಗರದಲ್ಲಿ 5,000 ರೂಪಾಯಿ ಕೂಪನ್ ಕಾರ್ಡ್ಗಳು ಕೊಟ್ಟು ಜನಕ್ಕೆ ಎಷ್ಟು ಅನ್ಯಾಯ ಮಾಡವ್ರೆ. ನಾವು ದಾಖಲಾತಿ ಕೊಡ್ತೀವಿ. ಯಾವ ಭಾಗ್ಯನೂ ಇಲ್ಲ, ಸುಳ್ಳು ಭಾಗ್ಯ. ಕಾಂಗ್ರೆಸ್ ಸರ್ಕಾರ ಭ್ರಷ್ಟ, ರಾಹುಲ್ ಗಾಂಧಿ ಬಚ್ಚ. ಇನ್ನೂ 15 ವರ್ಷ ಬೇಕವನು. ಇಲ್ಲಿ ಮುಖ್ಯಮಂತ್ರಿ ಕಳ್ಳ ಮುಖ್ಯಮಂತ್ರಿ. ಯಾವ ಕಾರಣಕ್ಕೂ ರಾಜ್ಯ ಉದ್ಧಾರ ಮಾಡಲ್ಲ ಇವರು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಬೇಡಿ. ಮುಸಲ್ಮಾನ ಆಗ್ಲಿ ಅಲ್ಪಸಂಖ್ಯಾತರಾಗ್ಲಿ ಇದುವರೆಗೂ ಮೋದಿ ಫೀಲ್ಡ್ ಅಲ್ಲಿ 10 ವರ್ಷದಲ್ಲಿ ಯಾರಿಗ ಅನ್ಯಾಯ ಆಗಿದೆ? ಕಾಂಗ್ರೆಸ್ನವ್ರದಿಂದ ಏನು ಪ್ರಯೋಜನ ಇಲ್ಲ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಈಗ ನೀರು ಕೊಟ್ಟಿದ್ರೆ ನಮಗೆ ಕಬ್ಬೆಲ್ಲ ಬಳ್ಕೊಳ್ಳುವ. ಇವು 2,000 ಕೊಡ್ತಾ ಅಂದ್ಬಿಟ್ಟು ನಾವು ಹಂಗೆ ಇದ್ರೆ ನುಣ್ಣಿಗೆ ಹೊಂಟದು 2 ಎಕರೆ ಕಬ್ಬು. ಈಗ ಇವ್ನು ಕೊಡೋದು 2,000, ಅದು 2 ಎಕರೆ ಕಬ್ಬು ಹಿಂಗೆ ಸಿಕ್ಕಿದ್ರೆ ನಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಸಿಕ್ಕೋದು. ಇದನ್ನ ನೀರು ತಗೊಂಡು ತಮಿಳ್ನಾಡು ಕೂತ್ಕೊಂಡ್ರು. ಅವ್ರು 2,000 ಕೊಡ್ತಾರೆ ಅವ್ರಿಗೆ ಅಂದ್ಬಿಟ್ಟು ನಾವು ಈ ಮುಗ ಹಾಕಮ್ಮ ಓಟ BJP ಹಾಕ್ತೀವಿ. BJPಗೆ ಏನಾರು ಮೋದಿಯೇ ದುಡ್ಡು ಹಾಕ್ತಾರೋ. ಈ ಸಿದ್ದರಾಮಯ್ಯ ಮನೆ ಮಾಡ್ಕೊಂಡು ನೀರೇ ಇದೆ ನಮಗೆ. ಏನು ಪ್ರಯೋಜನ? ಸರ್ಕಾರ ದಿವಾಳಿ ಆಯ್ತದ ಇಲ್ವಾ? ಸುಮ್ಮನೆ ಬರೀ ಸುಮ್ಮನೆ ನಮಗೆ ದುಡ್ಡು ಕೊಟ್ಬಿಟ್ಟು ಬರೀ ಮನೇಲಿ ಇನ್ನೊಬ್ರಿಗೆ ಅವಕಾಶ ಕೊಟ್ಟರೆ ಏನು ಉಳಿತದೆ? ಅದು ತೊಂದರೆ ಅಲ್ವಾ? ಹಂಗಾಗಿ ನಮಗೆ ಕಾಂಗ್ರೆಸ್ ಸರ್ಕಾರ ಬೇಡ, BJP ಸರ್ಕಾರ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಂಗ್ರೆಸ್ ಅವರು ಬಹಳಷ್ಟು ಭಾಗ್ಯಗಳನ್ನ ಕೊಟ್ಟಿದ್ದಾರೆ. 60 ವರ್ಷ 70 ವರ್ಷ ಆಡಳಿತ ಮಾಡಿ ಏನು ಕೊಡದೇ ಇದ್ದವರು ಏಕ್ತಮ್ ಏನಾರು ಕೊಡ್ತಾರೆ ಅಂದರೆ ಅದರಲ್ಲಿ ಏನೋ ಗಿಮ್ಮಿಕ್ಕದೆ ಅಂತ ಅದರ ಅರ್ಥ. ಇದು ರೈತರಿಗೆ ನಂಬಿಸಿ ಮೋಸ ಮಾಡ್ದಂಗೆ ಆಗೋಯ್ತಿದ್ದು. ಎಲ್ಲಿಂದ ಕೊಡ್ತಾರೆ? ಆದಾಯದ ಮೂಲ ಇಲ್ಲ. ಆದಾಯದ ಮೂಲದಿಂದ ಬರ್ಬೇಕು. ಇದೇನು ಮಾಡ್ತಾರೆ? ಈಗ ಅವ್ರು ಕೊಡ್ತೀವಿ ಇವ್ರು ಕೊಡ್ತೀವಿ, ಸಂಪೂರ್ಣವಾಗಿ ಯಾರಿಗೂ ಕೊಟ್ಟಿಲ್ಲ. ಎಲ್ಲಾರ ನೋಡಿ ಒಂದಿಷ್ಟು ಹಸಿರಿದ, ಎಲ್ಲೂ ಹಸಿರಿಲ್ಲ. ಈ ದರಿದ್ರ ನನ್ನ ಮಗ ಬಂದ್ಬಿಟ್ಟು ಮಳೆಯೇ ಹೊಂಟೋಯ್ತು. ಇನ್ನೂ 2 ತಿಂಗಳು ಮಳೆ ಇಲ್ಲ ಅಂತ ಹೇಳ್ತಾವ್ರೆ. ನಮ್ಮ ಕತೆ ಏನು ಮಾಡೋದು? ನೀರು ಕುಡಿಯೋದು ಹೆಂಗಪ್ಪ ಅನ್ನೋ ಮಟ್ಟಕ್ಕೆ ಆಗೋಯ್ತದೆ ಇನ್ನು ಪರಿಸ್ಥಿತಿ. 2 ತಿಂಗಳೊಳಗೆ ಫ್ರೀ ಭಾಗ್ಯ ಏನು ಹೆಂಗಸಿಗೆಲ್ಲ ಫ್ರೀ ಭಾಗ್ಯ ಕೊಟ್ಕೊಂಡು ಏನು ದೇಶ ಉದ್ಧಾರ ಮಾಡ್ತಾರೆ ಮೇಡಮ್ ಅವ್ರು? ಇವರು ನಮ್ಮ ಅಪ್ರಾಣ ಯಾವ ಕಾರಣಕ್ಕೂ ದೇಶ ಉದ್ಧಾರ ಮಾಡಲ್ಲ. ಇವರು ರಾಜ್ಯನೂ ಉದ್ಧಾರ ಮಾಡಲ್ಲ. ಇದೇ ಸರ್ಕಾರ ಇದ್ರೆ ಪಾಕಿಸ್ತಾನವೇ. ಇಲ್ಲಿ ಮುಖ್ಯಮಂತ್ರಿ ಕಳ್ಳ ಮುಖ್ಯಮಂತ್ರಿ. 3 ಗಂಟೆ ರಾತ್ರಿ ಬಂದವ್ರೆ. ಧ್ವಜಾರೋಹಣ ನಿಲ್ಸಕ್ಕೆ ಕೆಳಗೆ ಇಳಿಸಕ್ಕೆ 3 ಗಂಟೆ ರಾತ್ರಿ ಬಂದವ್ರೆ. ಯಾವ ಕಾರಣಕ್ಕೂ ರಾಜ್ಯ ಉದ್ಧಾರ ಮಾಡಲ್ಲ ಇವರು. ನಮ್ಮ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ, ಅದರಲ್ಲೂ ಸಂಶಯ ಬೇಡ. ಹಾಗೆ ಕಾಂಗ್ರೆಸ್ಸು ಈ ದೇಶದಲ್ಲಿ ಮತ್ತೆ ಬರಲೇಬಾರ್ದು. ಯಾಕೆ ಅಂದರೆ ಒಂದು ಉದಾಹರಣೆ ಕೊಡ್ತೀನಿ. ಉದಾಹರಣೆಗೆ ನಮ್ಮ ಕೆರಗೋಡ ಹನುಮಧ್ವಜದ ಒಂದು ಬಾವುಟದ ಬಗ್ಗೆ ಇವತ್ತು ಯಾವುದೋ ಒಂದೇ 10% ಈ ದೇಶದಲ್ಲಿ ಇರ್ತಕ್ಕಂಥ ಒಂದು 10% ಜನಾಂಗನ ಓಲೈಸೋಕ್ಕೋಸ್ಕರ ಇಡೀ ಹಿಂದೂ ಜನಾಂಗನ ಎದುರಾಕೊಳ್ಳುವಂಥ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂಥ ಇದರಲ್ಲಿ ಈ ಸರ್ಕಾರದೊಳಗೆ ಏನಾದರೂ ನಾವು ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ರೆ ನಮ್ಮ ಮಕ್ಕಳು ಮುಂದೆ ಈ ದೇಶದ ಫ್ಯೂಚರ್ನೇ ಹಾಳು ಮಾಡ್ಕೊತಾರೆ. ಭ್ರಷ್ಟಾಚಾರ ಸೃಷ್ಟಿ ಮಾಡ್ತಾವ್ರೆ ಕಾಂಗ್ರೆಸ್. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಈ ಸರಿ ಕಳೆದ ಬಾರಿ ಅರ್ಥ ಆಯ್ತಾ? ಸುಳ್ಳು ಆಶ್ವಾಸನೆ ಕೊಟ್ಟು ಜನಕ್ಕೆ ಮೋಸ ಮಾಡವ್ರೆ. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇದೇ ಬನ್ನಿ ರಾಮನಗರದಲ್ಲಿ 5,000 ರೂಪಾಯಿ ಕೂಪನ್ ಕಾರ್ಡ್ಗಳು ಕೊಟ್ಟು ಜನಕ್ಕೆ ಎಷ್ಟು ಅನ್ಯಾಯ ಮಾಡವ್ರೆ. ನಾವು ದಾಖಲಾತಿ ಕೊಡ್ತೀವಿ. ಯಾವ ಭಾಗ್ಯನೂ ಇಲ್ಲ, ಸುಳ್ಳು ಭಾಗ್ಯ. ಕಾಂಗ್ರೆಸ್ನವ್ರೆ ಸುಳ್ಳು ಭಾಗ್ಯ. ಅದರಲ್ಲಿ ಬನ್ನಿ 1,000 ಲಕ್ಷಾಂತರ ಜನ ನನ್ನ ಗ್ರಾಮದಲ್ಲಿ ಕೊಡ್ತೀವಿ. ಯಾವ ಭಾಗ್ಯನೂ ಕೊಟ್ಟಿಲ್ಲ, ಯಾವ ಭಾಗ್ಯನೂ ಕೊಟ್ಟಿಲ್ಲ. ಅದರಲ್ಲಿ ಇವತ್ತಿನ ಪೇಪರ್ನ ಕೊಟ್ಟವ್ರೆ ಸಿದ್ದರಾಮಯ್ಯನವರು. ಹುಟ್ಟಿದ್ರೆ ಸಾಬ್ರುಗಳಿಗೆ ಉಡ್ಬೇಕಂತೆ. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ಹಿಂದೂಗಳ ಕೊಡಲ್ವಂತೆ ಸಿದ್ದರಾಮಯ್ಯನವ್ರಿಗೆ. ಹಿಂದೂಗಳು ಓಟ್ ಬೇಕೇ ಬೇಕಿಲ್ವಂತೆ. ಬರೀ ಸಾಬ್ರುಗಳು ಮಾತ್ರ ಓಟ್ ಬೇಕಂತೆ. ಇನ್ ಯಾರು ಓಟು ಬೇಕಾಗಿಲ್ವಂತೆ. ಇವತ್ತಿನ ಪೇಪರ್ನ ಕೊಟ್ಟವನೆ ಸಾಬ್ರುಗಳು ಓಟ್ ಮಾತ್ರ ಬೇಕು ಅಂತ ಹೇಳೋನೆ. ಮುಸಲ್ಮಾನ ಆಗ್ಲಿ ಅಲ್ಪಸಂಖ್ಯಾತರಾಗ್ಲಿ ಇದುವರೆಗೂ ಮೋದಿ ಫೀಲ್ಡ್ ಅಲ್ಲಿ 10 ವರ್ಷದಲ್ಲಿ ಯಾರಿಗ ಅನ್ಯಾಯ ಆಗಿದೆ? ಹಿಂದೂಗಳನ್ನ ಮಾತ್ರ ಓಲೈಸ್ತಾರೆ BJPಯವರು ಅಂತ ಹೇಳ್ತಾರಲ್ಲ. ಮುಸಲ್ಮಾನರಿಗೆ ಈ ದೇಶದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ತೋರಿಸಿ. 10 ವರ್ಷಗಳಲ್ಲಿ ಯಾರಿಗೆ ಅನ್ಯಾಯ ಆಗಿದೆ? ಇವತ್ತು ಸುರಕ್ಷಿತವಾಗಿ ಏನಾದರೂ ಅವರೇ ಅಂದರೆ ಇಡೀ ವಿಶ್ವದಲ್ಲಿ ನರೇಂದ್ರ ಮೋದಿ ಇರೋದ್ರಿಂದಲೇ ನೋಡಿ ಮೇಡಮ್, ಇಲ್ಲಿ ಯಾವ ಕ್ಯಾಂಡಿಡೇಟ್ ಆದ ನಿಂತಿರಲಿ, ಯಾವ ಪಕ್ಷವರಾಗಿರಲಿ, ನಾವು ಮೋದಿಗೇನೆ ಓಟ್ ಕೊಡೋದು. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ. ಆದರೆ ಅವ್ನು ಇನ್ನೂ ರಾಹುಲ್ ಗಾಂಧಿ ಬಚ್ಚ. ಇನ್ನೂ 15 ವರ್ಷ ಬೇಕವನು ಅಧಿಕಾರ ಹಿಡಿಬೇಕಾದ್ರೆ. ಹಿಡಿಯಲ್ಲ, ಆಗಲ್ಲ. ಅವ್ರು 2 ಅಂಕೆ ಮೇಲೆ ಬರಲ್ಲ. ಈಗ ಅವ್ರಿಗೆ ಆಶೀರ್ವಾದ ಮಾಡ್ತಾರಲ್ಲ 10 ವರ್ಷದಿಂದ, ಈಗಲೂ ಮಾಡ್ತಾರೆ, ಮುಂದೂ ಮಾಡ್ತಾರೆ. ಇವ್ರು ಇನ್ನೂ ಲೀಡ್ರೇ ಇಲ್ವಲ್ರಿ. ಕಾಂಗ್ರೆಸ್ಸಲ್ಲಿ ಲೀಡ್ರೇ ಇಲ್ಲ ಸೆಂಟ್ರಲಲ್ಲಿ. ಅವನು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ?
ಇನ್ನು ಬೆಳಿಬೇಕಾದ್ರೆ ರಾಹುಲ್ ಗಾಂಧಿ ಇನ್ನೂ 15 ವರ್ಷ ಬೇಕು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.